ಏನಾಯ್ತು ಅಂತ ಗೊತ್ತಾಯ್ತಾ? ಎಸ್ ದುರ್ಗಾ, ನನಗೆ ಇವತ್ತು ಎಷ್ಟು ಖುಷಿ ಆಯ್ತು ಗೊತ್ತಾ. ನನ್ನ ಮಗಳು ಇನ್ನೂ ನನ್ನ ಕೇರ್ ಮಾಡ್ತಾಳೆ ಅನ್ನೋ ಸುದ್ದಿ ಕೇಳಿ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಅವಳು ಅವಾಗಲೇ ಕೋಪದಿಂದ ಓಡ್ ಬಂದಾಗ ನನಗೇನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಬಾಸು, ಅದಕ್ಕೆ ನೀವು ಗಂಡಸರಿಗೆ ಕೆಲವು ಸೂಕ್ಷ್ಮ ವಿಷಯಗಳು ಅರ್ಥ ಆಗಲ್ಲ ಅಂತ ಹೇಳೋದು. ಎಲ್ಲ ಕೋಪಗಳು ದ್ವೇಷದಿಂದನೇ ಇರಲ್ಲ ಬಾಸು. ಕೆಲವು ಕೋಪ ಪ್ರೀತಿಯಿಂದನೂ ಬರುತ್ತೆ, ಇನ್ ಕೆಲವು ಕೋಪ ಕಾಳಜಿಯಿಂದನೂ ಬರುತ್ತೆ. ಬಾಸು, ನಾವ್ ಯಾರನ್ನ ತುಂಬಾ ಪ್ರೀತಿಸ್ತೀವೋ ಅವ್ರ ಮೇಲೆ ನಮಗ್ ಜಾಸ್ತಿ ಕೋಪ ಮಾಡ್ಕೊಳ್ಳೋ ಹಕ್ಕಿರೋದು ಅಲ್ವಾ? ನೋಡಿ ಬಾಸು, ಅವಳಿಗೆ ನಿಮ್ ಮೇಲೆ ಸಿಟ್ಟಿರೋದು ಎಷ್ಟು ಸತ್ಯನೋ, ನೀವು ಅವಳ ತಂದೆ ಅನ್ನೋದು ಅಷ್ಟೇ ಸತ್ಯ. ಅವಳಿಗೆ ನಿಮ್ ಮೇಲಿರೋ ಪ್ರೀತಿನ ಕೋಪ ಸುತ್ಕೊಂಡಿದೆ. ಅದು ಹೇಗೆ ಅಂದ್ರೆ, ಈರುಳ್ಳಿ ಸಿಪ್ಪೆ ತರ. ಬಾಸು, ಒಂದೊಂದೇ ಸಿಪ್ಪೆನ ಬಿಡಿಸಿ ಪ್ರೀತಿ ಕಾಣುತ್ತೆ. ಸಿಪ್ಪೆ ಬಿಡಿಸುವಾಗ ಕಣ್ಣೀರ್ ಬರ್ಬೋದು, ಆದ್ರೆ ಪ್ರೀತಿ ಸಿಗ್ಬೇಕು ಅಂದ್ರೆ ಸ್ವಲ್ಪ ಕಣ್ಣೀರ್ನ ಸಹಿಸ್ಕೋಬೇಕಲ್ವಾ? ನಿಂಗೇನಾದ್ರೂ ಬೇಕಿತ್ತಾ? ಏನ್ ಬೇಕು? ಫೋಟೋನಾ? ಫೋಟೋ ತೆಗ್ಸ್ಕೋಬೇಕಾ? ಸರಿ ಬಾಯ್ ಕಡೆ, ನೀನ್ ಪೋಸ್ ಕೊಡ್ತಿರು, ನಾನು ನಿಂಗೆ ಹೆಂಗ್ ಬೇಕು ಹಂಗ್ ಫೋಟೋ ತೆಗಿತೀನಿ. ಓ, ಮೋಸ್ಟ್ಲಿ ಹಿತ ದುರ್ಗನ್ ಜೊತೆ ಫೋಟೋ ತೆಗೆಸ್ಕೋಬೇಕು ಅನ್ಕೊಂಡಿದ್ದಾಳೆ. ನನ್ಗೂ ಹಂಗೆ ಅನ್ಸಿದೆ ತರುಣ್. ಎಲ್ಲಿಗೆ ಪುಟ್ಬಿಡು? ಏನಾಯ್ತು? ದುರ್ಗಾ, ನಮ್ ಹಿತ ಇವತ್ತು ಫೋಟೋ ಶೂಟ್ ಮೂಡಲ್ಲಿದ್ದಾಳೆ. ನೀವು ಬನ್ನಿ, ಫೋಟೋಸ್ ತೆಗಿತೀನಿ. ಮೇಡಮ್, ನಿಮ್ಮ ಅಪ್ಪನ ಜೊತೆನೂ ಫೋಟೋ ತೆಗ್ಸ್ಕೋತೀಯಾ? ಪುಟ್ ಮೇಡಮ್, ನೋಡಲ್ಲಿ ಮಾಯಾ ಈ ಕಡೆನೇ ಬರೋ ತರ ಆಗಿದೆ. ನೀನೇನಾದ್ರೂ ನಿಮ್ಮ ಅಪ್ಪನ ಜೊತೆ ಫೋಟೋ ತೆಗ್ಸ್ಕೊಂಡ್ರೆ ಫುಲ್ ಹೊಟ್ಟೆ ಕಿಚ್ಬಿಡ್ತಾಳೆ. ಅವಳು ಸರಿಯಾಗಿ ಹುರ್ಕೋತಾಳೆ. ಅವಳು ಇವಾಗ ಹೊಟ್ಟೆ ಹುರ್ಕೋಬೇಕು ಬೇಡ್ವೋ? ತಡಿ. ಬಾಸು, ಬನ್ನಿ ಬಾಸು, ಪುಟ್ ಮೇಡಮ್ ಜೊತೆ ಫೋಟೋ ತೆಗ್ಸ್ಕೊಳ್ಳಿ. ನಾನಾ? ನೀವೇ ಬಾಸು, ಬನ್ನಿ. ಎಂಟ ಹೆಡ್ತಿ ಕನ್ನಡ ಪದಗಳಂದ್ರೆ ರತ್ನನ್ ಪ್ರಾಣ, ಬುಂಡೇನೆತ್ತಿ ಕುಡ್ದ್ಬಿಟ್ಟ ಅಂದ್ರೆ ತಕ್ಕು ಪದಗಳ್ ಬಾಣ, ತಕ್ಕು ಪದಗಳ್ ಬಾಣ. ನೀನೇನೇ ಹೇಳತ್ತನ್ನ ಬೆಳಗ್ಗೆ ಕುಡಿಯೋದಲ್ಲಿ ಮಜಾ ಆಯ್ತಾ ಇಲ್ವೋ? ಎಸ್ ಡ್ಯಾಡ್, ಗುಡ್ ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಡೇ ಡ್ರಿಂಕಿಂಗೇ ಬೆಸ್ಟ್. ಗುಡ್ ಡೇನಾ? ಅಂಥದ್ದೇನಾಯ್ತು? ಓ, ಈ ಆಸ್ತಿನೆಲ್ಲ ಒಳಗೆ ಹಾಕೋದು ಹೇಗೆ ಅಂತ ಪ್ಲಾನ್ ಏನಾದ್ರೂ ಕಂಡು ಹಿಡಿತಾ ಇದೆಯಾ? ಆ ಪ್ಲಾನ್ ಯಾವತ್ತೋ ಮಾಡಾಗಿದೆ, ಎಕ್ಸಿಕ್ಯೂಟ್ ಆಗ್ಬೇಕಷ್ಟೇ. ಮತ್ತೆ ಇವತ್ತೇನೋ ಸ್ಪೆಷಲ್ಲು? ಇವತ್ತೇನೋ ಒಂದು ಸ್ಪೆಷಲ್ ಇನ್ಸಿಡೆಂಟ್ ಆಯ್ತು. ಈ ನಮ್ಮ ಶಾನ್ವಿ ಇದ್ದಾಳಲ್ಲ, ಶರತ್ತು ದುರ್ಗಾ ಹಿತ ಜೊತೆಗಿರೋ ಫೋಟೋ ತೆಗೆದ್ಲು. ಅವ್ರ ಫೋಟೋ ತೆಗೆಸ್ಕೊಂಡ್ರೆ ನೀನ್ ಯಾಕೋ ಖುಷಿ ಪಡ್ತೀಯಾ? ಅದರಲ್ಲೇ ಮ್ಯಾಟ್ರ್ ಇರೋದು ಡ್ಯಾಡ್. ಶಾನ್ವಿ ಹಿತ ದುರ್ಗಾ ಜೊತೆಗೆ ನಿಂತ್ಕೊಂಡಿದ್ರಲ್ಲ, ಒಂಥರ ಫ್ಯಾಮಿಲಿ ತರ ಕಾಣಿಸ್ಕೊಳ್ತಿದ್ರು. ಇಟ್ ವಾಸ್ ಲೈಕ್ ಅ ಫ್ಯಾಮಿಲಿ ಫೋಟೋ. ಬಟ್ ಮೇನ್ ವಿಷಯ ಇರೋದು ಅಲ್ಲೂ ಅಲ್ಲ, ಅಲ್ಲಿ ದೂರದಲ್ಲಿ ನಿಂತ್ಕೊಂಡು ಒಬ್ಳದನ್ನೆಲ್ಲ ನೋಡ್ತಿದ್ಲು. ಅವಳ ಕಣ್ಣೆಲ್ಲ ಕೋಪ ಎದ್ದು ಬರ್ತಿತ್ತು. ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರ ಯಾರು? ಇನ್ಯಾರು, ಮಾಯಾ. ಎಷ್ಟು ಹುರ್ಕೊಂತ ಇದ್ಲು ಗೊತ್ತಾ ಡ್ಯಾಡ್? ಅವಳು ಎಲ್ಲದಕ್ಕೂ ಹುರ್ಕತಾಡ್ಕೊಂಡು ಅದ್ರೊಳಗೆ ಏನೋ ವಿಶೇಷ. ಆಗಲ್ಲ ಡ್ಯಾಡ್, ಶರತ್ ಜೊತೆ ಫ್ಯಾಮಿಲಿ ಫೋಟೋ ತಕ್ಕೋಬೇಕನ್ನೋದು ಮಾಯಾ ಕನ್ಸು.
ಆದರೆ ಅದನ್ನು ನನ್ಸ್ ಮಾಡ್ಕೊಳ್ತಿರೋದು ದುರ್ಗ. ಲೋ ನಾನು ಅದನ್ನು ಮಿಸ್ ಮಾಡ್ಕೊಂಬಿಟ್ನಲ್ಲ, ಮಿಸ್ ಮಾಡ್ಕೊಂಬಿಟ್ಟೆ. ತಗೊಳ್ಳಿ ಇನ್ನೊಂದು ಪೆಗ್ಗು. ನಾನು ಮಿಸ್ ಮಾಡ್ಕೊಂಡಿದ್ದಕ್ಕೆ ರಿಪೀಟ್ ಕಣ. ನಾನು ಈ ಖುಷಿಗೆ ರಿಪೀಟು. ತಗೋ. ಮಾಯಾ, ಷರತ್ತು ಕೋಟ್ನ ಬಿಸಾಕಿದ್ದು ನೀನೇ ತಾನೆ? ಏಯ್ ಕಳ್ಳಿ, ನಾನೇ ನೋಡಿದ್ದೀನಿ. ಎಸ್, ನಾನೇನು. ಬೈ ದ ವೇ, ನೀವೆಲ್ಲದನ್ನು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರಿ. ಗುಡ್ ಜಾಬ್. ಮತ್ತೆ ಈ ದಮಯಂತಿ ಅಂದ್ರೆ ಏನ್ ಸುಮ್ನೆನಾ? ಯಾವುದೇ ಕೆಲ್ಸನ ಪರ್ಫೆಕ್ಟ್ ಆಗಿ ಮಾಡೋದು ಹಿಂಗೆ ಚಿಟ್ಕೆ ಚಿಟ್ಕೆ ಹೊಡೆದಾಗ ನನಗೆ. ಆ ದುರ್ಗನ್ಗೆ ಹಿಂಗ ಆಗ್ಬೇಕಾಗಿತ್ತು. ಇತ್ತೀಚೆಗೆ ತುಂಬಾ ಹಾರಾಡ್ತಾ ಇದ್ಲು. ಈಗ ಬಿದ್ದಿರೋ ಏಟಿಗೆ ಪಾಪ ಹಾರಾಡೋದನ್ನೇ ಮರ್ತು ಬಿಡ್ತಾಳೆ. ಎಸ್, ಯು ಆರ್ ರೈಟ್. ಶರತ್ ಕೂಡ ಅವಳನ್ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ರು. ಆದ್ರೆ ಈಗ ಅವ್ರ ಕೈಯಿಂದಾನೇ ಬಯಸ್ಕೊಂಡ್ರು. ಶಿ ಡಿಸರ್ವ್ಸ್ ಇಟ್. ಅಲ್ಲ, ಈ ದುರ್ಗಾ ಯಾರು ಅಂತ ಶರತ್ ಜೊತೆ ಫೋಟೋ ತೆಗೆಸ್ಕೋಬೇಕು? ಶರತ್ ಜೊತೆ ನಿಂತ್ಕೊಳ್ಳೋಕೆ ಎಷ್ಟು ಧೈರ್ಯ ಅವಳಿಗೆ. ಅದನ್ನ ನೆನೆಸ್ಕೊಂಡ್ರೆ ನನಗೆ ಫ್ರಸ್ಟ್ರೇಟ್ ಆಗತ್ತೆ. ಅದಕ್ಕೆ ಅವಳಿಗೆ ಪನಿಷ್ಮೆಂಟ್ ಆಗ್ಬೇಕಾಗಿತ್ತು, ಆಗಿದೆ. ನೌ ಐ ಆಮ್ ಫೀಲಿಂಗ್ ಮಚ್ ಬೆಟರ್. ಏನೋ ಶರತ್ ಜೊತೆ ಫೋಟೋ ತಗೊಳ್ಳೋ ಹಕ್ಕಿರೋದು ನನಗೆ ಮಾತ್ರ.